ವಿದ್ಯಾರ್ಥಿಗಳು ರೈತರು ಹಿಂದೂ ಹೋರಾಟಗಾರರು ಅಂತ ಹೇಳಿಬಿಟ್ಟು ಇಲ್ಲಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ನೋಡಿ ಗಮನಿಸ್ತಾ ಇದೀವಿ. ನೀಟ್ ಅಕ್ರಮದ ವಿರುದ್ಧ ದೇಶವ್ಯಾಪಿ ಆಕ್ರೋಶ ಒಂದ್ ಕಡೆ ಆಗ್ತಾ ಇದ್ರೆ ಪ್ರತಿಭಟನಾಕಾರರ ಮೇಲೆ ಉಗ್ರರು ಎಂಬ ಹೇಳಿಕೆಯ ವಿವಾದ ಈಗ ಶುರುವಾಗಿದೆ. ದೆಹಲಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಂತಹ ವಿದ್ಯಾರ್ಥಿಗಳು ಸದ್ಯ ಈಗ ಪ್ರತಿಭಟನಾಕಾರರನ್ನ ಉಗ್ರರು ಅಂತ ಹೇಳಿಬಿಟ್ಟು ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಉಗ್ರಗಾಮಿಗಳ ಬಿ ಟೀಮ್ ಅಂತ ಹೇಳಿ ಕೇಂದ್ರ ಶಿಕ್ಷಣ ಸಚಿವ ಟೀಕಿಸಿದ್ದಾರೆ. ಗಮನಿಸ್ತಾ ಇದ್ದೀವಿ. ಧರ್ಮೇಂದ್ರ ಪ್ರಧಾನ್ ವಿರುದ್ಧ ಸದ್ಯ ಮಲ್ಲಿಕಾರ್ಜುನ್ ಖರ್ಗೆ ಕಿಡಿಕಾರಿದ್ದಾರೆ. ಸದ್ಯ ದೇಶವ್ಯಾಪಿ ಪ್ರತಿಭಟನೆ ನಡೀತಾ ಇದು ಉಗ್ರ ಸ್ವರೂಪಕ್ಕೆ ತಿರುಗುವಂತಹ ಸಾಧ್ಯತೆ ಕೂಡ ಇದೆ. ವಿದ್ಯಾರ್ಥಿಗಳ ಆಕ್ರೋಶ ಹೆಚ್ಚಾಗ್ತಲೇ ರಾಜಕೀಯ ವಾಕ್ಸಮರ ತೀವ್ರವಾಗಿ ಶುರುವಾಗ್ತಾ ಇದೆ. ಈಗ ನೀಟ್ ಪರೀಕ್ಷಾ ಅವ್ಯವಹಾರ ಮತ್ತು ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಸದ್ಯ ಧರ್ಮೇಂದ್ರ ಪ್ರಧಾನ್ ಇಲ್ಲಿ ಮಾತನಾಡಿರುವಂತದ್ದು ಏನ್ ಹೇಳಿದ್ರು ಹಾಗಿದ್ರೆ. ಸೊ ಇಲ್ಲಿ ಯಾರೆಲ್ಲ ನೀಟ್ ಅಕ್ರಮದ ವಿರುದ್ಧ ಒಂದ್ ಕಡೆ ದೇಶವ್ಯಾಪಿ ಆಕ್ರೋಶ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನ್ ಹೇಳಿರ್ಬೋದು? ನೀಟ್ ಪರೀಕ್ಷಾ ಅವ್ಯವಹಾರ ಮತ್ತು ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಇದೆಯಲ್ಲ, ಅದನ್ನ ವಿರೋಧಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಂತಹ ಯುವ ಜನರನ್ನ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಉಗ್ರಗಾಮಿಗಳು, ಬಿ ಟೀಮ್, ದೇಶವನ್ನ ತುಂಡು ತುಂಡು ಮಾಡೋಕೆ ಬಯಸುವ ಜನರೇ ಅಲ್ಲಿ ಪ್ರತಿಭಟಿಸ್ತಾ ಇದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ರು. ಇದು ವಿವಾದಾತ್ಮಕ ಹೇಳಿಕೆ ಕೊಟ್ಟಿರುವಂತದ್ದು. ಅಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದವರು ಯಾರು ಕೂಡ ಬೇರೆ ದೇಶದವರಲ್ಲ, ನಮ್ಮ ದೇಶದವರೇ. ಜೊತೆಗೆ ವಿದ್ಯಾರ್ಥಿ ಪ್ರತಿನಿಧಿಗಳು. ನೋಡಿ, ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡಿದ್ದು ಅಲ್ಲದೆ ಈಗ ನ್ಯಾಯ ಕೇಳೋಕೆ ಬೀದಿಗಿಳಿದವರನ್ನ ಉಗ್ರರು ಅಂತ ಹೇಳ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ? ಇಡೀ ದೇಶನೇ ಈ ಅಕ್ರಮವನ್ನ ಖಂಡಿಸ್ತಾ ಇದ್ರೆ ಇತ್ತ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿಕೆ ವಿದ್ಯಾರ್ಥಿಗಳ ಗಾಯದ ಮೇಲೆ ಮತ್ತೆ ಉಪ್ಪು ಸವರದಂತಾಗಿದೆ. ತಮ್ಮ ಭವಿಷ್ಯಕ್ಕಾಗಿ ವ್ಯವಸ್ಥೆ ವಿರುದ್ಧ ನ್ಯಾಯ ಕೇಳೋಕೆ ಬಂದ ವಿದ್ಯಾರ್ಥಿಗಳನ್ನ ಉಗ್ರರಿಗೆ ಹೋಲಿಸೋದು ಯಾವ ನ್ಯಾಯ ಅಂತ ಹೇಳ್ಬಿಟ್ಟು ಸದ್ಯ ಮಲ್ಲಿಕಾರ್ಜುನ್ ಖರ್ಗೆ ಕಿಡಿಕಾರಿದ್ದಾರೆ. ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಿದೆ. 20 ಮಕ್ಕಳು ಜೀವ ಕಳ್ಕೊಂಡಿದ್ದಾರೆ. ಇತ್ತ ಮೋದಿ ಸರ್ಕಾರದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಮ್ಮ ಕುರ್ಚಿಗೆ ಅಂಟುಕೊಂಡು ಸಂದರ್ಶನ ನೀಡ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಕೂಗನ್ನ ಉಗ್ರರಿಗೆ ಹೋಲಿಸ್ತಾ ಇದ್ದಾರೆ. ಸರ್ಕಾರದ ಟೀಕಾಕಾರರು ಹಾಗೂ ಪ್ರತಿಭಟನಾಕಾರರನ್ನ ಬಿಜೆಪಿ ಸರ್ಕಾರ ನಿಯಮಿತವಾಗಿ ದೇಶದ್ರೋಹಿಗಳು ಅಂತ ಕರೀತಾ ಇದೆ. ಇನ್ನು ಪ್ರಗತಿಪರ ಖ್ಯಾತ ಎಡಪಂಥೀಯ ವಿಚಾರವಾದಿಗಳು, ಪ್ರಾಧ್ಯಾಪಕರು ಮತ್ತು ಮಾನವ ಹಕ್ಕುಗಳ ಹೋರಾಟಗಾರರನ್ನ ನಗರ ನಕ್ಸಲಿಯರು ಅಂತ ಹಾಗೂ ಈ ಹಿಂದೆ ರೈತರು ಪ್ರತಿಭಟನೆ ಮಾಡಿದಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿಭಟನಾ ನಿರತ ರೈತರನ್ನ ಆಂದೋಲನ ಜೀವಿಗಳು ಹಾಗೂ ಪರಾವಲಂಬಿ ಜೀವಿಗಳು ಅಂತಾನೂ ಇಲ್ಲಿ ಛೇಡಿಸಿದ್ರು. ಗಮನಿಸ್ತಾ ಇದೀವಿ. ಈಗ ಸದ್ಯ ಮಲ್ಲಿಕಾರ್ಜುನ ಖರ್ಗೆ ಇಲ್ಲಿ ಧರ್ಮೇಂದ್ರ ಪ್ರಧಾನ್ ಹಾಗೆ ಮೋದಿ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದು. ಅದು ಯಾಕೆ ತೆಗೆದುಕೊಂಡ್ರು ಅಂತ ಅಂದ್ರೆ, ಇದೇ ಧರ್ಮೇಂದ್ರ ಪ್ರಧಾನ್ ಈ ನಮ್ಮ ನೀಟ್ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಮಾಡಿದ್ರಲ್ಲ, ಅವರೆಲ್ಲರನ್ನ ಕೂಡ ದೇಶದ್ರೋಹಿಗಳು ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಖರ್ಗೆ ಬಹಳ ಖಾರವಾಗಿ ಟೀಕಿಸಿದ್ದಲ್ದೆ ಮೋದಿಯನ್ನ ಕೂಡ ಜರ್ದಿದ್ದಾರೆ. ನೋಡಿ, ಮಕ್ಕಳ ಭವಿಷ್ಯದಲ್ಲಿ ಆಟ ಆಡಿದಲ್ದೆ ಈಗ ನ್ಯಾಯ ಕೇಳೋಕೆ ಬೀದಿಗಿಳಿದಿದ್ದಾರಲ್ಲ, ಅವರನ್ನ ಉಗ್ರರು ಅಂತ ನೀವು ಹೇಳ್ತಿರಲ್ಲ, ಎಷ್ಟು ಮಟ್ಟಿಗೆ ಸರಿ ನೀವು? ಹಾಗಿದ್ರೆ ಈ ನಮ್ಮ ರಾಜ್ಯದಲ್ಲಿ, ನಮ್ಮ ಸಮಾಜದಲ್ಲಿ ಆಗ್ತಾ ಇರುವಂತಹ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರತಿಭಟನೆ ಮಾಡಬಾರ್ದಾ? ಎಲ್ಲಿ ಅನ್ಯಾಯ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಕ್ಕಾಗಿ ಹೋರಾಟ ಮಾಡಬಾರ್ದಾ? ಅದು ಕೂಡ ಮಕ್ಕಳ ಭವಿಷ್ಯ. ನೋಡಿ, ವ್ಯವಸ್ಥೆ ವಿರುದ್ಧ ನ್ಯಾಯ ಕೇಳಕ್ಕೆ ಬಂದ ವಿದ್ಯಾರ್ಥಿಗಳನ್ನ ಉಗ್ರರಿಗೆ ಹೋಲಿಸ್ತೀರಾ ಅಂತ ಅಂದ್ರೆ ನೀವು ಯಾವ ಸೀಮೆ? ನೀವು ಎಜುಕೇಶನ್ ಮಿನಿಸ್ಟರ್ ನೀವು. ಅದರ ಜೊತೆಗೆ ಇಲ್ಲಿ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದಲ್ಲಿ ಇಂಥ ಸಚಿವರೇ ಆಗೋದ್ರಾ? ಇನ್ನು ನರೇಂದ್ರ ಮೋದಿ ಕೂಡ ಅಲ್ಲಿ ರೈತರನ್ನ ಮತ್ತೊಂದು ಕಡೆಗೆ ಬೇರೆ ರೀತಿಯಾಗಿ ಹೋಲಿಸ್ತಾರೆ ಅಂತ ಅಂದ್ರೆ, ಸೊ ಇಲ್ಲಿ ಇರುವಂತ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿದೆ? ನರೇಂದ್ರ ಮೋದಿ ಪ್ರತಿಭಟನಾ ನಿರತ ರೈತರನ್ನ ಆಂದೋಲನ ಜೀವಿ ಹಾಗೂ ಪರಾವಲಂಬಿಗಳು ಅಂತ ಹೇಳಿ ಛೇಡಿಸಿದ್ರು. ಸೊ ಎಲ್ಲ ಆಯಾಮದಲ್ಲೂ ಕೂಡ ನರೇಂದ್ರ ಮೋದಿ ಹಾಗೆ ಧರ್ಮೇಂದ್ರ ಪ್ರಧಾನ್ ಇಬ್ಬರಿಗೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಜರ್ದಿರುವಂತದ್ದು.